ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದಿಲೀಪ್ ಶೆಟ್ಟಿ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಂಗಳೂರಲ್ಲಿರುವಂತಹ ಕೊರಗಜ್ಜೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ಟೆಂಪಲ್ಗೆ ಹೋಗುವಂಥ ಒಂದು ಜರ್ನಿನ ನಿಮಗೆ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಈ ಹೃದಯ ಬೇಕಾ, ಹೃದಯವಂತ ಬೇಕಾ. ಇನ್ನೊಂದು ಸ್ವಲ್ಪ ಹೊತ್ತು ಮಂಗಳೂರು ರೀಚ್ ಆಗ್ತಿದೆ. ನಿದ್ದೆ ಬರಬಾರ್ದು ಅಂತ ಹಂಗೆ ಒಂದು ಟೀ ಹಾಕೊಳ್ಳೋಣ ಅಂತೇಳಿ ಆನ್ ದ ವೇ ನಿಲ್ಲಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಂಗಳೂರಲ್ಲಿ ಅಂತೂ ಇಂತೂ ಮಂಗಳೂರಿಗೆ ರೀಚ್ ಆದ್ವಿ. ನಮ್ಮ ಹುಡುಗ ಪಾಪ ಅವಾಗಿಂದ ಒಂದು ಟೀ ಅಂಗಡಿ ಬೇಕು ಅಂತ ಅಲ್ಲಿಂದ ಕೇಳ್ತಾವನೆ. ಈ ನನ್ನ ಮಗ ಎಲ್ಲೂ ನಿಲ್ಸದೆ ಕರ್ಕೊಂಡ್ ಬಂದ್ಬಿಟ್ಟವನೆ ಮಂಗಳೂರಿಗೆ. ಈಗ ನಾವೆಲ್ಲ ಎದ್ದಿದೀವಿ, ನಮಗೂ ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಅವಾಗಿಂದ ಟೀ ಅಂಗಡಿ ಹುಡುಕ್ತಾ ಇದೀವಿ, ಎಲ್ಲೂ ಟೀ ಅಂಗಡಿ ಸಿಗ್ತಾ ಇಲ್ಲ. ಪಾಪ ಹಿಂದೆಗಡೆ ಕೂತಿದ್ದ ನನ್ನ ಫ್ರೆಂಡ್ ಮನು ಅಂತ, ಅವ್ನ ಕಷ್ಟ ಬೇಡ, ಅವ್ನು ಎಷ್ಟೇ ಕೇಳಿದ್ರು ಇವ್ನು ಇದಾನಲ್ಲ, ಇವ್ನು ಅಮಿತ್ ಅಂತ, ಇವ್ನು ನಿಲ್ಲಿಸ್ದೆ ಕರ್ಕೊಂಬಂದ್ಬಿಟ್ಟು ಪಾಪ ಅವ್ನು ಇವಾಗ ಏನ್ ಮಾಡೋದೊಂದು ಬಾಕಿ ಮಚ್ಚ ಬಿಡಿಸ್ಕೊಂಡ್ಬಿಡ್ತದೆ. ಇವನ್ನ ಸಾಯಿಸೋದೊಂದು ಬಾಕಿ. ಆಕ್ಚುಲಿ ಮೇನ್ ದಯವಿಟ್ಟು ಮಂಗಳೂರವ್ರು ಎಲ್ಲರೂ ಟೀ ಅಂಗಡಿ ಇದ್ರೆ ಕಮೆಂಟ್ ಮಾಡಬೇಕು. ನಾವು ಆಲ್ರೆಡಿ ಕೊರಗಜ್ಜ ಮೂಲ ಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಕಡೆನೇ ದೇವಸ್ಥಾನ ಇರುವಂಥದ್ದು. ಇವಾಗ ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿರುವಂತಹ ದೈವ ಮತ್ತು ಅದ್ರ ಬಗ್ಗೆ ಏನೇನು ವಿಶೇಷತೆ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿರುವಂಥ ಫೆಸಿಲಿಟೀಸ್ ಏನಂದರೆ, ನೀವೇನಾದರೂ ಒಂದಿನ ಮುಂಚೆ ಬಂದು ರಾತ್ರಿ ನೀವು ಸ್ಟೇ ಆಗ್ತೀನಿ ಅಂತ ಅಂದರೆ ಇಲ್ಲೇ ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. 200 ರೂಪೀಸ್ ಕೊಟ್ಟರೆ ನೀವು ಇಲ್ಲೇ ಸ್ಟೇ ಮಾಡ್ಬೋದು. ಇಲ್ಲ ನಾನು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ ಸ್ನಾನಕ್ಕೆ ಬಿಸಿ ನೀರು ವ್ಯವಸ್ಥೆ ಕೂಡ ಇರುತ್ತೆ. 75 ರೂಪೀಸ್, 75 ರೂಪಾಯಿ ಒಬ್ಬರಿಗೆ ಪೇ ಮಾಡಿದ್ರೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಈ ಕಡೆ ನೋಡಿದ್ರೆ ಇಲ್ಲೇ ದೇವಸ್ಥಾನ ಇರೋವಂಥದ್ದು. ನಾವೀಗ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ, ಬನ್ನಿ.